MNR ನ್ಯೂಸ್ಗೆ ಸ್ವಾಗತ. ನಾನು ನಟರಾಜ್ MNR. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಕಾಂಗ್ರೆಸ್ ಕಚೇರಿಯಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಹಿಂದುಳಿದ ವರ್ಗಗಳ ವಿಭಾಗದ ವತಿಯಿಂದ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಚುನಾವಣೆಯನ್ನು ಗುರಿಯಾಗಿಟ್ಟುಕೊಂಡು 10 ವರ್ಷಗಳಿಂದ ಒಂದು ಚಿಕ್ಕಬಳ್ಳಾಪುರ ಕ್ಷೇತ್ರದ ಸಂಸದರಾಗಿ ಆಯ್ಕೆಯಾಗಿದ್ದ ವೀರಪ್ಪ ಮೊಯ್ಲಿ ಅವರು ಸಾಧನೆ ಮಾಡಿರ್ತಕ್ಕಂಥ ಒಂದು ಕಾರ್ಯಗಳೇನಿದೆ, ಅವರ ಕಾರ್ಯವೈಖರಿ ಏನಿದೆ, ಅಭಿವೃದ್ಧಿ ಪ್ರಗತಿಯ ಕಾರ್ಯಗಳನ್ನು ಒಂದು ಸಂಚಿಕೆಯ ರೂಪದಲ್ಲಿ ಪ್ರಗತಿಯ ಪರ್ವ ಎಂಬತಕ್ಕಂಥ ಒಂದು ಸಂಚಿಕೆಯನ್ನು ಬಿಡುಗಡೆಗೊಳಿಸಿದ್ದು, ಆ ಸಂಚಿಕೆಯನ್ನು ಕಾಂಗ್ರೆಸ್ ಕಚೇರಿಯಲ್ಲಿ ಅನಾವರಣಗೊಳಿಸಿ ಒಂದು OBC ವಿಭಾಗದ ಮಹಿಳಾ ಪದಾಧಿಕಾರಿಗಳು ಮತ್ತು ಹೊಸಕೋಟೆ ತಾಲೂಕು OBC ಅಧ್ಯಕ್ಷರಾದ ಕುಟ್ಟಿ ಮಂಜುನಾಥ್ರವರು, ಟೌನ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಹರಿರವರು ಮತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ತಾರಾ ವೆಂಕಟೇಶ್ ಅವರ ಸಮ್ಮುಖದಲ್ಲಿ ಎಲ್ಲ ಪದಾಧಿಕಾರಿಗಳ ಒಂದು ಸಭೆಯನ್ನು ನಡೆಸಿ, ಈ ಸಭೆಯಲ್ಲಿ ವೀರಪ್ಪ ಮೊಯ್ಲಿಯವರ ಸಾಧನೆಗಳನ್ನು ಮನೆ ಮನೆಗೆ ಕಾಂಗ್ರೆಸ್ ಅಡಿಯಲ್ಲಿ ಈ ಒಂದು ಪುಸ್ತಕವನ್ನು ಜನರಿಗೆ ತಲುಪಿಸಿ ಅವರ ಸಾಧನೆಗಳನ್ನು ಮನವರಿಕೆ ಮಾಡಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಪುನರಾಯ್ಕೆ ಮಾಡುವುದಕ್ಕೋಸ್ಕರ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಟೌನ್ ಬ್ಲಾಕ್ ಅಧ್ಯಕ್ಷರಾದ ಹರಿರವರು ಮತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ತಾರಾ ವೆಂಕಟೇಶ್ ಅವರು ಹಾಗೂ ಹೊಸಕೋಟೆ ತಾಲೂಕು ಹಿಂದುಳಿದ ವರ್ಗಗಳ ಅಧ್ಯಕ್ಷರಾದ ಕುಟ್ಟಿ ಮಂಜುರವರು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳ ಮಹಿಳಾ ವಿಭಾಗದ ಪದಾಧಿಕಾರಿಗಳು ಒಂದು ಸದೃಢವಾಗಿದ್ದು ಪಕ್ಷ ಸಂಘಟನೆಯಲ್ಲಿ ಉತ್ತಮ ಕಾರ್ಯಕ್ಷಮತೆಯನ್ನು ತೋರಿದ್ದು, ಈಗ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸುವಲ್ಲಿ ಕಾಂಗ್ರೆಸ್ ಪಕ್ಷದಿಂದ 10 ವರ್ಷಗಳ ಕಾಲ ಸಂಸದರಾಗಿ ಸಲ್ಲಿಸಿರುವ ಸೇವೆಯ ಪ್ರಗತಿ ಪರ್ವ ಪುಸ್ತಕವನ್ನು ಮನೆ ಮನೆಗೆ ತಲುಪಿಸಿ ಮತದಾರ ಮನವೊಲಿಸಿ ಸಾರ್ವಜನಿಕರ ಮತದಾರ ಸಮಸ್ಯೆಗಳೇನಿದೆ ಆ ಸಮಸ್ಯೆಗಳನ್ನು ಗಮನದಲ್ಲಿಟ್ಟುಕೊಂಡು ಆ ಸಮಸ್ಯೆಗಳನ್ನು ಬಗೆಹರಿಸುವತ್ತ ಕಾರ್ಯನಿರ್ವಹಿಸುವ ಸಲುವಾಗಿ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದೇವೆ ಎಂಬುದನ್ನು ಟೌನ್ ಬ್ಲಾಕ್ ಅಧ್ಯಕ್ಷರಾದ ಹರಿರವರು ತಿಳಿಸಿದ್ದಾರೆ. ಇವತ್ತು ನಮ್ಮ OBC ಟೀಮ್ ಇಷ್ಟೆಲ್ಲ ಬೆಳೆಯೋದಕ್ಕೆ ಕಾರಣ ಎಲ್ಲ ನಮ್ಮ ಮಹಿಳಾ ಘಟಕದವರು ಮತ್ತು ಎಲ್ಲ ನಮ್ಮ OBC ತಂಡ ಇವತ್ತು ಹೊಸಕೋಟೆ ತಾಲೂಕಲ್ಲಿ ಒಳ್ಳೆ ಕೆಲಸಗಳು ಮಾಡಿ ಇವತ್ತು ಒಂದು ಸ್ಥಾನದಲ್ಲಿ ಮುಂದೆ ಇದ್ದೀವಿ. ಅದನ್ನ ಗಮನದಲ್ಲಿ ಇಟ್ಕೊಂಡು ನಮ್ಗೊಂದು ಜವಾಬ್ದಾರಿ ಕೊಡ್ತಾ ಇದ್ದಾರೆ. MLA ಅವರಾಗಲಿ, ನಮ್ಮ ಅರಣ್ಯವರಾಗಲಿ, ನಮ್ಮ ತಾರಾ ವೆಂಕಟೇಶ್ ಅವರಾಗಲಿ ಇವತ್ತೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಆ ಜವಾಬ್ದಾರಿನ ನಾವು ನಿಭಾಯಿಸಬೇಕು. ಆ ಕೆಲಸ ಮಾಡಿ ತೋರಿಸಿ ನಮ್ಮ ಟೀಮ್ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಿ ತೋರಿಸ್ಬೇಕು ಅನ್ನೋದು ನನ್ನ ಅನಿಸಿಕೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಹಿಂದುಳಿದ ವರ್ಗಗಳ ವಿಭಾಗದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ತಾರಾ ವೆಂಕಟೇಶ್ ಅವರು ಹಿಂದುಳಿದ ವರ್ಗಗಳ ವಿಭಾಗದ ಪದಾಧಿಕಾರಿಗಳಿಗೆ ಪ್ರತಿಜ್ಞಾವಿಧಿಯನ್ನು ಬೋಧಿಸಿ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರುವಲ್ಲಿ ಶ್ರಮಿಸುತ್ತೇವೆ ಅಂತಕ್ಕಂಥ ಪ್ರತಿಜ್ಞಾವಿಧಿಯನ್ನು ಬೋಧಿಸಿದ್ದಾರೆ. ಚುನಾವಣೆ ಮುಗಿಯುವ ತನಕ ನಾವು ನಿಸ್ವಾರ್ಥವಾಗಿ ಪಕ್ಷದ ಕೆಲಸ ಮಾಡುತ್ತೇನೆಂದು ದೇವರ ಮೇಲೆ ಪ್ರಮಾಣ ಮಾಡುತ್ತಿದ್ದೇವೆ. ನಮ್ಮ ಟೌನು ಮತ್ತು ಕಸ್ಬಾ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಇವತ್ತು ಈ ವೀರಪ್ಪ ಮೊಯ್ಲಿ ಅವರು ಕಳಿಸಿರ್ತಕ್ಕಂಥ ಕಾಮಗಾರಿಗಳ ಒಂದು ಸಂಚಿಕೆಯನ್ನು ಬಿಡುಗಡೆ ಮಾಡಿ ಇವತ್ತು ಮನೆ ಮನೆ ಹಂಚಲು ನಾವೆಲ್ಲ OBC ವತಿಯಿಂದ ಹೊರಟಿದ್ದೀವಿ. ಪುಸ್ತಕದಲ್ಲಿ 5 ವರ್ಷದಿಂದ ಏನು ನಮ್ಮ ವೀರಪ್ಪ ಮೊಯ್ಲಿ ಅವರು ಏನು ಕಾರ್ಯ ಸಾಧನೆ ಮಾಡಿದ್ದಾರೆ ಅನ್ನೋದನ್ನು ಇದರಲ್ಲಿ ಮುದ್ರಿಸಲಾಗಿದೆ. ಅದನ್ನು ಮನೆ ಮನೆ ಹಂಚಲು ಎತ್ತಿನ ಹೊಳೆ ಆಗಿರ್ಬೋದು, ಹಾಗೂ ಇನ್ನೂ ಪೆಟ್ರೋಲಿಯಮ್ದು UGD ಟೌನ್ನಲ್ಲಿ UGD, ಆಮೇಲೆ ಇನ್ನೂ ಅನೇಕ ಕಾರ್ಯಕ್ರಮಗಳು, ಬಸ್ ಸ್ಟ್ಯಾಂಡು ಇವೆಲ್ಲ ಮಾಡಿಕೊಟ್ಟಿರೋದ್ರಿಂದ ನಾವು ಇವತ್ತು ಹೆಮ್ಮೆ ಪಡುವಂಥ ವಿಚಾರ. ಇವತ್ತೊಂದು ಕಾಂಗ್ರೆಸ್ ವತಿಯಿಂದ ನಮ್ಮ ಪಕ್ಷದ ವತಿಯಿಂದ ಈ ಒಂದು ಸಾಧನೆಗಳನ್ನು ಮನೆ ಮನೆ ಮತದಾರರ ಒಂದು ಗಮನಕ್ಕೆ ಹೋಗುವಂಥ ಕೆಲಸ ಇವತ್ತು OBC ಮೂಲಕ ನಾವು ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಗಳನ್ನ ಮನೆ ಮನೆಗೂ ಎಲ್ಲ ಮತದಾರರ ಗಮನಕ್ಕೂ
ತಂದು ಮತ್ತೊಮ್ಮೆ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದ ಈ ಏನು ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ ನಾವು ಕಾಂಗ್ರೆಸ್ಸೇ ಗೆಲ್ಲಿಸಿ ನಾವು ವೀರಪ್ಪ ಮೊಯ್ಲಿ ಅವ್ರನ್ನ ಗೆಲ್ಲಿಸಬೇಕು ಅಂಥೇಳಿ ನಾವೆಲ್ಲ ಶತಪ್ರಯತ್ನ ಪಟ್ಟು ಅತಿ ಹೆಚ್ಚು ಮತಗಳಿಂದ ನಮ್ಮ ಬ್ಲ್ಯಾಕು ಮತ್ತು ನಮ್ಮ ತಾಲೂಕಿಂದ ನಾವು ಕೊಟ್ಟು ಎಲ್ಲ 8 ತಾಲೂಕುಗಳಿಂದ ಒಳ್ಳೆಯ ಬಹುಮತ ಕೊಟ್ಟು ಅವ್ರನ್ನ ಗೆಲ್ಲಿಸಬೇಕು ಅಂತೇಳಿ ಪ್ರಯತ್ನ ಪಟ್ಟು ನಾವೆಲ್ಲ ಗೆಲ್ಲಿಸಿ ನಮ್ಮ ಕಾಂಗ್ರೆಸ್ಗೆ ನಮ್ಮ MTV ನಾಗರಾಜಣ್ಣವ್ರಿಗೆ ಒಳ್ಳೆಯ ಹೆಸರು ತರೋವಂಥವ್ರು ಆಗಬೇಕು ಅಂತೇಳಿ ನಾವೆಲ್ಲ ಒಮ್ಮತದಿಂದ ಇವತ್ತು ಪ್ರಾಮಾಣೀಕರಿಸಿ ನಾವು ದುಡಿಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಜೈ ಹಿಂದ್, ಜೈ ಕಾಂಗ್ರೆಸ್. ಚಿಕ್ಕಬಳ್ಳಾಪುರ ಕ್ಷೇತ್ರದ ಕಾಂಗ್ರೆಸ್ ಗೆಲುವಿಗಾಗಿ ಇವತ್ತು ನಮ್ಮ ಹೊಸಕೋಟೆ ತಾಲೂಕು OBC ತಂಡದ ಪದಾಧಿಕಾರಿಗಳೆಲ್ಲ ಸೇರಿ ಇವತ್ತು ನಾವೊಂದು ಏನು ಎತ್ತಿನ ಹೊಳೆ ಯೋಜನೆ ಆಗಲಿ ಮತ್ತು ಚಿಕ್ಕಬಳ್ಳಾಪುರ ಕ್ಷೇತ್ರದ ಕಾಮಗಾರಿಗಳ ಬಗ್ಗೆ ಒಂದು ಬುಕ್ಕು ಬಿಡುಗಡೆ ಮಾಡ್ತಾ ಇದ್ದೀವಿ. ಈ ಇದರಲ್ಲಿ ನಾವು ಹೊಸಕೋಟೆ ತಾಲೂಕಲ್ಲಿ ಕಸಬಾ ಮತ್ತು ಟೌನು ಎಲ್ಲ ಈ ಬುಕ್ಕು ಬಿಡುಗಡೆಗೆ ಮನೆ ಕಾಂಗ್ರೆಸ್ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಮ್ಮ ಅಣ್ಣವರಿದ್ದಾರೆ, ವೆಂಕಟೇಶಣ್ಣವರಿದ್ದಾರೆ ಮತ್ತು ನಮ್ಮ ಮಹಿಳಾ ಘಟಕದ ಎಲ್ಲ OBC ಘಟಕದವರು ಇದ್ದಾರೆ. ಅವರೆಲ್ಲರೂ ಸೇರಿ ಈ ಒಂದು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಮತ್ತೆ ನಾವು ಕಾಂಗ್ರೆಸ್ ಜಯಶೀಲರನ್ನಾಗಿ ಮಾಡಬೇಕಾಗಿ ನಾವು ಇಷ್ಟೊಂದು ಪ್ರಯತ್ನ ಪಡ್ತಾ ಇದ್ದೀವಿ. OBC ಘಟಕ ಮತ್ತು ಕಾಂಗ್ರೆಸ್ ಈ ಸಲ ಹೆಚ್ಚು ಮತಗಳನ್ನು ಪಡೆದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಈ ಸಲ ಜೈಬೇಡಿ ಬಾರಿಸಲಿ ಅಂದ್ಬಿಟ್ಟು ನಾವೆಲ್ಲರೂ ಹಾರೈಸ್ತೀವಿ. ಚಿಕ್ಕಬಳ್ಳಾಪುರ ಕ್ಷೇತ್ರದ ಲೋಕಸಭಾ ಚುನಾವಣೆಗೆ ನಮ್ಮ ಎಲ್ಲ ಮಹಿಳಾ ಪದಾಧಿಕಾರಿಗಳೆಲ್ಲ OBC ಘಟಕದಿಂದ ವೀರಪ್ಪ ಮೊಯ್ಲಿಯವರ ಸಾಧನೆಗಳನ್ನು ಮನೆ ಕಾಂಗ್ರೆಸ್ ಮಾಡುತ್ತಾ ಅವರ ಒಂದು ಸಾಧನೆಗಳನ್ನು ಪ್ರಚಾರ ಮಾಡಿ ಅವ್ರಿಗೆ ಒಳ್ಳೆಯದಾದಂಥ ಒಂದು ಗೆಲುವಿಗಾಗಿ ಹಮ್ಮಿಕೊಳ್ಳುತ್ತೇವೆ. ನಾನು ಹೊಸಕೋಟೆ ಕಾಂಗ್ರೆಸ್ ಪಕ್ಷದ OBC ಸಂಘಟನೆಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡುತ್ತಿದ್ದೇನೆ. ತಾಲೂಕಿನಲ್ಲಿ ನಾನು ಸರಸ್ವತಿ ಅಂತ. ನಾವು ಈ ದಿನ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಮತ್ತು OBC ತಂಡದಿಂದ ಎಲ್ಲ OBC ಕಾರ್ಯಕರ್ತರು ಮತ್ತು ನಮ್ಮ ಅಧ್ಯಕ್ಷರಾದ ಮಂಜಣ್ಣವರು ಮತ್ತು ರಾಜ್ಯಾಧ್ಯಕ್ಷರಾದ ನಮ್ಮ ತಾರಾ ವೆಂಕಟೇಶ್ ಅಣ್ಣನವರು ಹಾಗೂ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ನಮ್ಮ ಹರೀಶ್ ಅಣ್ಣನವರು ಎಲ್ಲರೂ ಸೇರಿ ಒಂದು ಪ್ರಮಾಣವನ್ನು ಮಾಡಿದ್ದೇವೆ. ಏನೆಂದರೆ ನೆಕ್ಸ್ಟ್ ನಮ್ಮ ಕಾಂಗ್ರೆಸ್ಸನ್ನು ನಮ್ಮ ಎಲ್ಲ ಕಡೆ ಈ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅನ್ನು ಎಲ್ಲ ಕಡೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಒಮ್ಮತದಿಂದ ಗೆಲ್ಲಿಸುವ ಉದ್ದೇಶಕ್ಕೋಸ್ಕರ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಹಾಗೂ ನಮ್ಮ ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವರು ಮಾಡಿರುವಂಥ 5 ವರ್ಷದಿಂದ ಅವರು ಮಾಡಿರುವಂಥ ಕೆಲವೊಂದು ಕಾರ್ಯಕ್ರಮಗಳನ್ನು ಈ ಪುಸ್ತಕದ ಮೂಲಕ ಮನೆಗೆ ತಲುಪಿಸಿ ಅವರು ಮಾಡಿರುವಂಥ ಹೆಚ್ಚಿನ ಒಂದು ಕಾರ್ಯಗಳ ಬಗ್ಗೆ ಮನೆಗೂ ತಲುಪಿಸಿ ಅವರನ್ನು ಮತ್ತೆ ಅತಿ ಹೆಚ್ಚು ಮತಗಳಿಂದ ಅವರನ್ನು ಜಯಶೀಲರಾಗಿ ಮಾಡಿ ಕಾಂಗ್ರೆಸ್ ಅನ್ನು ಎಲ್ಲ ಕಡೆ ಜಯಶೀಲವನ್ನಾಗಿ ಮಾಡಬೇಕೆನ್ನುವುದೇ ನಮ್ಮ ಉದ್ದೇಶ. ಹೊಸಕೋಟೆ ತಾಲೂಕು OBC ತಂಡದಿಂದ ಎಲ್ಲ ಮಹಿಳೆಯರು ಹಾಜರಾಗಿದ್ದೀವಿ ಕಾಂಗ್ರೆಸ್ ಆಫೀಸ್ನಲ್ಲಿ. ಎಲ್ಲರೂ ಮುಂಬರುವ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸನ್ನೇ ಜಾಸ್ತಿ ಗೆಲ್ಲಿಸಬೇಕು ಅಂತ ಪಣ ತೊಟ್ಟಿದ್ದೀವಿ. ಸೊ ಎಲ್ಲರೂ ದಯವಿಟ್ಟು ಸಹಕರಿಸಿ ಮನೆಗೂ ಹೋಗಿ ಕಾಂಗ್ರೆಸ್ ವೀರಪ್ಪ ಮೊಯ್ಲಿ ಅವರಿಗೆ ಓಟ್ಗಳು ಸಿಗಬೇಕೆಂದು ಎಲ್ಲರಲ್ಲಿ ಕೇಳ್ಕೊತೀವಿ. ಜೈ ಕಾಂಗ್ರೆಸ್, ಜೈ ಕರ್ನಾಟಕ. ನನ್ನ OBC ಎಲ್ಲ ಸಹೋದರಿ ಪದಾಧಿಕಾರಿಗಳೇ, ಇವತ್ತು ಈ ಒಂದು ಸಭೆಯನ್ನು ಕರೆದಿರುವಂತಹ ಉದ್ದೇಶ ಮತ್ತು ಇವತ್ತು ನಮ್ಮದು ಬಹಳ ಮಹತ್ವವಾದಂಥ ದಿನ ಏನಪ್ಪ ಅಂತಂದರೆ, ಇವತ್ತು ನಮ್ಮ ಟೌನ್ ಬ್ಲಾಕ್ ಅಧ್ಯಕ್ಷರಾದಂತಹ ಅರಣ್ಣನವರು, ಅದೇ ರೀತಿ ತಾಲೂಕು OBC ಅಧ್ಯಕ್ಷರಾದಂತಹ ನಮ್ಮ ಕುಟ್ಟಿ ಮಂಜುನಾಥ್ ಅವರ ನೇತೃತ್ವದಲ್ಲಿ ಇವತ್ತು ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ವೀರಪ್ಪ ಮೊಯ್ಲಿಯವರು ಏನು ತನ್ನ 10 ವರ್ಷದ ಲೋಕಸಭಾ ಸದಸ್ಯರಾಗಿ ಒಂದು ಜನಸೇವೆಯನ್ನು ಮಾಡಿದ್ದಾರೆ, ಆ ಒಂದು ಜನಸೇವೆಯನ್ನು ಒಂದು ಪುಸ್ತಕ ರೂಪದಲ್ಲಿ ಹೊರತಂದಿದ್ದಾರೆ. ಈ ಒಂದು ಪುಸ್ತಕ ರೂಪದಲ್ಲಿ ತಂದಂತಹ ಅವರ ಸಾಧನೆಗಳನ್ನು ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ಪ್ರತಿ ಮನೆಗೆ ಹೋಗಿ ಅವರ ಸಾಧನೆಯ ಪುಸ್ತಕಗಳನ್ನು ವಿತರಣೆ ಮಾಡುವಂಥ ಒಂದು ಕಾರ್ಯಕ್ರಮ ಇವತ್ತು ನಮ್ಮ ಒಂದು ಟೌನ್ ಬ್ಲಾಕ್ ಅಧ್ಯಕ್ಷರಾದಂಥ ಅರಣ್ಯರವರಿರ್ಬೋದು, ಮತ್ತು ನಮ್ಮ ತಾಲೂಕು OBC ಅಧ್ಯಕ್ಷರಾದಂಥ ಮಂಜುನಾಥ್ ಅವರು ಇರ್ಬೋದು, ಮತ್ತು ಎಲ್ಲ ನಮ್ಮ ಒಂದು ಹೆಣ್ಮಕ್ಳು ಎಲ್ಲ ಉಷಾಮನ್ ಇರ್ಬೋದು, ಜಯಂತಿ ಇರ್ಬೋದು, ಸರಸ್ವತಮ್ಮನ್ ಇರ್ಬೋದು, ಎಲ್ಲ ಟೋಟಲಿ
ಆಯ್ತಲ್ಲ, ಎಲ್ಲ ಒಂದು ಪದಾಧಿಕಾರಿಗಳು ಇವತ್ತು ಪಣ ತೊಟ್ಟು ಪ್ರಮಾಣವನ್ನು ಸ್ವೀಕಾರವನ್ನು ಮಾಡಿ ಈ ಲೋಕಸಭಾ ಚುನಾವಣೆ ಮುಗಿಯುವ ತನಕ ಸಹ ಅವರು ಈ ಒಂದು ಕೆಲಸದಿಂದ ಹಿಂದೆ ಬರಲ್ಲ, ದುಡಿತಾರೆ, ಹಗಲು ರಾತ್ರಿ ದುಡಿತಾರೆ ಅನ್ನೋಂಥದ್ದು ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತು ಈ ಒಂದು ವೀರಪ್ಪ ಮೊಯ್ಲಿಯವರಿಗೆ ಏನು ತಮ್ಮ ಒಂದು ಬೂತ್ಗಳಲ್ಲಿ ಹೆಚ್ಚಿನ ಒಂದು ಓಟುಗಳು ಕೊಡಬೇಕು, ಅದಕ್ಕೆ ಮುಂದಿನ ಕಾರ್ಯಸೂಚಿಯನ್ನು ನಾವು ಕಾಂಗ್ರೆಸ್ ಆಫೀಸಲ್ಲಿ ನಾವು ಕೊಡ್ತೀವಿ. ಅದರ ಪ್ರಕಾರವಾಗಿ ನೀವೆಲ್ಲ ಜನಸಂಪರ್ಕವನ್ನು ಸಾಧನೆ ಮಾಡಿ, ಅತಿ ಹೆಚ್ಚಾಗಿ ಬೇರೆ ಅನ್ಯ ಪಕ್ಷದವರು ಯಾರಾದರೂ ಇದ್ದರೆ, ನಿಮ್ಮ ಪರಿಚಯಸ್ಥರಿದ್ದರೆ ಅವರನ್ನು ಮನವೊಲಿಸಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯನ್ನು ಮಾಡಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್.